ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 112. ರಿಷಿ, ನಿನ್ನೆ ನೀವು ಸ್ಪಂದನ ಬರ್ತ್ಡೇಗೆ ಹೋಗಿರಲಿಲ್ಲವಾ? ರಿಷಿ ಕಚೇರಿ ಒಳಗಡೆ ಬರುತ್ತಿದ್ದ ಹಾಗೆ ಕೇಳಿದ್ದಳು ರಕ್ಷಾ. ಇಲ್ಲ ರಕ್ಷಾ, ನೀವು ಹೋಗಿರಲಿಲ್ಲವಾ ಎಂದು ಕೇಳಿದ. ಇಲ್ಲ ರಿಷಿ, ನನಗೆ ಅಂದೇಕೋ ತುಂಬ ತಲೆನೋವು ಬಂದು ಬಿಟ್ಟಿತು, ಹಾಗಾಗಿ ನಾನು ಹೋಗಲಿಲ್ಲ. ಆದರೆ ನಿನ್ನೆ ಫಂಕ್ಷನ್ ಯಾಕೋ ಸರಿಯಾಗಿ ನಡೆಯಲಿಲ್ಲವಂತೆ. ಈಗಷ್ಟೇ ಅಲ್ಲಿಗೆ ಹೋದವರು ನನ್ನ ಜೊತೆ ಹೇಳುತ್ತಿದ್ದರು ಎಂದಳು. ಯಾಕೆ, ಏನಾಯಿತು ರಕ್ಷಾ ಎಂದನು. ಸರಿಯಾಗಿ ಗೊತ್ತಿಲ್ಲ ರಿಷಿ, ಆದರೆ ಆರಾಧ್ಯಳಿಗೆ ಏನೂ ಇರಲಿಲ್ಲವಂತೆ. ಕೇಕ್ ಕತ್ತರಿಸಿ ಒಳಗೆ ಹೋದವಳು ಹೊರಗೆ ಬರಲೇ ಇಲ್ಲವಂತೆ. ಪಾಪ ಆರಾಧ್ಯ, ತುಂಬ ಆಸೆಯಿಂದ ಎಲ್ಲರಿಗೂ ಬರ್ತ್ಡೇಗೆ ಇನ್ವೈಟ್ ಮಾಡಿದ್ದಳು. ಅವಳ ಹೆಲ್ತ್ ಹೀಗಾಗಿದೆ, ಈಗ ಹೇಗಿದ್ದಾಳೋ ಗೊತ್ತಿಲ್ಲ ಎಂದಳು ಬೇಸರದಲ್ಲಿ. ಆರಾಧ್ಯಳ ಗುಣ ನೋಡಿ ರಕ್ಷಾಳ ಆಲೋಚನೆ ಬದಲಾಗಿತ್ತು. ಯಾರನ್ನೂ ಮೇಲ್ನೋಟಕ್ಕೆ ಅಳೆಯಬಾರದು ಎಂಬ ಪಾಠವನ್ನು ಕಲಿತಿದ್ದಳು. ನಾನು ಬರ್ತ್ಡೇಗೆ ಹೋಗದೇ ಇರುವುದನ್ನು ಅಪ್ಸೆಟ್ ಆಗಿದ್ದಾರೆ ಎನಿಸುತ್ತದೆ. ಯಾಕಿಷ್ಟು ಹಠ ಇವರಿಗೆ? ನನ್ನೊಬ್ಬನಿಂದ ಅವರ ಪಾರ್ಟಿಯೆಲ್ಲ ಹಾಳಾಯಿತು ಅನಿಸುತ್ತೆ ಎಂದು ಮನದಲ್ಲೇ ಹೇಳಿಕೊಂಡು ನೊಂದುಕೊಂಡವನು ಏನೂ ಮಾತನಾಡದೆ ಹೋಗಿ ತನ್ನ ಸ್ಥಳದಲ್ಲಿ ಕುಳಿತನು. ಕೆಲಸ ಮಾಡಲು ಸಹ ಅವನ ಮನಸ್ಸು ಸಹಕರಿಸುತ್ತಿಲ್ಲ. ನೀವು ಬರ್ತ್ಡೇಗೆ ಬರಲಿಲ್ಲ ಎಂದರೆ ನಾನು ಕೇಕ್ ಕಟ್ ಮಾಡುವುದಿಲ್ಲ ಎಂದು ಹೇಳಿದ ಆರಾಧ್ಯಳ ಮುಖವೇ ನೆನಪಿಗೆ ಬರುತ್ತಿತ್ತು. ಅದೇ ವಿಷಯಕ್ಕೆ ಈಗ ಅವನ ಮನವೆಲ್ಲ ತಳಮಳದಿಂದ ಕೂಡಿತ್ತು. ಈಗ ಅವಳು ಹೇಗಿದ್ದಾಳೋ ಎಂದು ತಿಳಿದುಕೊಳ್ಳುವ ತನಕ ಅವನಲ್ಲಿ ಹೆಚ್ಚಾಗಿತ್ತು. ಅವಳು ಎದುರಿದ್ದಾಗ ನೀವು ನನಗೆ ಇಷ್ಟ ಇಲ್ಲ ಎಂದು ಹೇಳುವವನಿಗೆ ಅವಳು ದೂರವಿದ್ದಾಗ ಅವಳ ಬಗ್ಗೆ ಯೋಚಿಸುವ ಹುಚ್ಚು ಮನಸ್ಸು ಅವನದು. ಇದು ಅವಳ ಮೇಲಿನ ಪ್ರೀತಿಯ ಕಾಳಜಿಯ ಅವನಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರೀತಿ ಕಾಳಜಿ ಎರಡಕ್ಕಿಂತ ಮಿಗಿಲಾಗಿ ಸ್ವಾಭಿಮಾನವೇ ದೊಡ್ಡದು ಅವನಿಗೆ. ಒಳಗೆ ಬರುತ್ತಿದ್ದ ಹಾಗೆ ಕೆನ್ನೆಗೆ ಹೊಡೆದ ತಾಯಿಯ ಕೋಪವನ್ನು ನೋಡಿದವನು, ಮಮ್ಮಿ, ನನಗೆ ಯಾಕೆ ಹೊಡೆಯುತ್ತಿದ್ದೀರಾ ಎಂದು ಕೆನ್ನೆಯ ಮೇಲೆ ಕೈ ಇರಿಸಿ ಹೇಳಿದನು. ಮಾತನಾಡಬೇಡ ನೀನು. ಹೊಡೆಯುವುದಲ್ಲ, ನಿನ್ನನ್ನು ಸಿಗಿದು ಹಾಕಬೇಕು ಎನಿಸುತ್ತಿದೆ. ಶರದಿಯ ಮೇಲೆ ಯಾಕೆ ಕೈ ಮಾಡಿದೆ ನೀನು? ನಿನಗೇನು ಅಧಿಕಾರ ಇದೆ ಎಂದು ಅವಳ ಮೇಲೆ ಕೈ ಮಾಡುತ್ತೀಯ? ಒಂದು ಹೆಣ್ಣಿನ ಮೇಲೆ ಕೈ ಮಾಡಿ ನಿನ್ನ ಪೌರುಷವನ್ನು ತೋರಿಸುತ್ತಿದ್ದೀಯಾ ಎಂದು ಮತ್ತೊಮ್ಮೆ ಅವನ ಕೆನ್ನೆಗೆ ಹೊಡೆದರು. ಮಮ್ಮಿ, ನಾನು ಹೊಡೆದದ್ದು ಮಾತ್ರ ಹೇಳಿದ್ದಾಳೆ, ಆದರೆ ಅವಳು ನನಗೆ ಹೊಡೆದದ್ದು ಹೇಳಿಲ್ಲ. ತುಂಬ ಬುದ್ಧಿವಂತೆ ಅವಳು. ಅಣ್ಣ ತಂಗಿ ಇಬ್ಬರು ಸೇರಿ ನಮ್ಮ ಮುದ್ದುವಿನ ಮನಸ್ಸನ್ನು ಹಾಳು ಮಾಡಿದ್ದಾರೆ ಎಂದು ಕೋಪದಲ್ಲಿಯೇ ಹೇಳಿದನು. ಧನು, ಮುಚ್ಚು ಬಾಯಿ. ತಪ್ಪು ಮಾಡಿದ್ದು ಅಲ್ಲದೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಬೇಡ. ಅವಳನ್ನು ನೀನು ಇಲ್ಲಿಂದ ಬಲವಂತದಿಂದ ಕರೆದುಕೊಂಡು ಹೋದಾಗಲೇ ನನಗೆ ಅನುಮಾನ ಬಂತು. ಈ ರೀತಿ ಏನಾದರೂ ಒಂದು ಮಾಡುತ್ತೀಯ ಎನ್ನುವ ನನ್ನ ಭಯವನ್ನು ನಿಜ ಮಾಡಿಬಿಟ್ಟೆ ನೀನು. ನಿನ್ನ ಮೇಲೆ ಅವಳು ಕೈ ಮಾಡಿದ್ದಾಳೆ ಎಂದರೆ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗುವ ಹಾಗೆ ಮಾತನಾಡಿದ್ದೀಯ ನೀನು. ಶರದಿಯನ್ನು ನಿನ್ನೆ ಮೊನ್ನೆಯಿಂದ ನೋಡುತ್ತಿಲ್ಲ. ನಾನು ಅವನ ಮನಸ್ಸು ಎಂಥದ್ದು ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದು ಮಗನ ಎದುರಿಗೆ ರೇಗಿದರು. ಅವಳ್ಯಾರೋ ಬಿಕಾರಿಯ ಮನಸ್ಸು ನಿಮಗೆ ಗೊತ್ತು, ಆದರೆ ನೀವು ಎತ್ತ ಮಗನ ಮನಸ್ಸು ನಿಮಗೆ ಅರ್ಥವಾಗುತ್ತಿಲ್ಲ. ಮುಂದೆ ಯಾವತ್ತೂ ಕೂಡ ಅರ್ಥವಾಗುವುದಿಲ್ಲ ಎಂದು ತಾನು ಕೂಡ ಕೋಪದಲ್ಲಿ ಹೇಳಿದವನು ಅಲ್ಲಿಂದ ಹೊರಟಿದ್ದನು. ಮಗ ನೊಂದುಕೊಂಡು ಹೋಗಿದ್ದನ್ನು ನೋಡಿ ಬೇಸರವಾಯಿತು ಅವರಿಗೆ. ಆಗಲೇ ಅವರ ಕಣ್ಣುಗಳು ತುಂಬಿದವು. ನಾನು ನಿನ್ನನ್ನು ಎಷ್ಟೇ ಹುಷಾರಿನಿಂದ ಬೆಳೆಸಿದರೂ ಸಹ ನಿನ್ನ ಮೈಯಲ್ಲಿ ಹರಿಯುತ್ತಿರುವುದು ಕೆಟ್ಟ ರಕ್ತ ಎಂದು ಪದೇ ಪದೇ ಪ್ರೂವ್ ಮಾಡುತ್ತಿದ್ದೀಯದನು ಎಂದು ಹೇಳುತ್ತಾ ನೊಂದುಕೊಂಡವರು ಅಲ್ಲಿಯೇ ಕುರ್ಚಿಯ ಮೇಲೆ ಕುಸಿದು ಕುಳಿತರು. ಶರದಿ ಶಾಲೆ ಬಿಟ್ಟು ಹೋಗಿದ್ದು, ಧನು ಈ ರೀತಿಯೆಲ್ಲ ಮಾತನಾಡಿದ್ದು ಅವರ ಮನಸ್ಸಿಗೆ ಬಹಳವೇ ನೋವಾದಂತಾಯಿತು. ಅವರ ಹೃದಯದಲ್ಲಿ ಸಣ್ಣದಾಗಿ ನೋವು ಕಾಣಿಸಿಕೊಂಡಿತು. ತಕ್ಷಣಕ್ಕೆ ನೀರನ್ನು ಕುಡಿದವರು ಸ್ವಲ್ಪ ಸುಧಾರಿಸಿಕೊಂಡವರಿಗೆ ಮಿಥುನ್ ಅವರು ನೆನಪಾಗಿದ್ದರು. ಒಡನೆಯೇ ಮಿಥುನ್ ಅವರಿಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ಹೇಳಿದ್ದರು. ಬೇಜಾರಾಗಬೇಡ ಸ್ಪಂದನ, ಮನೆಗೆ ಬಾ, ಮಾತನಾಡೋಣ ಎಂದು ಸ್ಪಂದನ ಅವರನ್ನು ಸಮಾಧಾನ ಮಾಡಿದರು. ರಿಷಿಯ ಜೊತೆ ಮಾತನಾಡಿದರೆ ನನ್ನ ಮೇಲೆ ಆಣೆ ಎಂದು ಹೇಳಿದ ತಂದೆಯ ಮಾತನ್ನು ನೆನೆದವನು ಕಚೇರಿಗೆ ಹೋದರೆ ಅವನ ಮುಖ ನೋಡಬೇಕಾಗುತ್ತದೆ ಎಂದು ಆಲೋಚಿಸಿ ಅಂದು ಕಚೇರಿಗೂ ಕೂಡ ಹೋಗದೆ ಬೇಗನೆ ಮನೆಗೆ ಬಂದು ತನ್ನ ರೂಮು ಸೇರಿಕೊಂಡಿದ್ದನು.
ನಾನೇನು ಅವಳನ್ನು ಕೆಲಸ ಬಿಡು ಎಂದು ಹೇಳಿದೆನಾ? ಇಲ್ವಲ್ಲ. ಅವಳು ಕೆಲಸ ಬಿಟ್ಟರೆ ನಾನೇನು ಮಾಡಲಿ? ಈ ಮಮ್ಮಿಗೆ ಬುದ್ಧಿ ಇಲ್ಲ. ಅವಳು ಕೆಲಸ ಬಿಡುವುದಕ್ಕೆ ನನ್ನನ್ನೇ ಹೊಣೆ ಮಾಡುತ್ತಾರೆ ಎಂದು ಕೋಪದಲ್ಲಿಯೇ ಹೇಳಿಕೊಂಡನು. ಸ್ಪಂದನ ಅವರು ಮಿಥುನ್ ಅವರನ್ನು ಬೇಗ ಮನೆಗೆ ಬರಲು ಹೇಳಿ ತಾವು ಕೂಡ ಮನೆಗೆ ಬಂದಿದ್ದರು. ಅವರು ಮನೆಗೆ ಬರುವ ವೇಳೆಗಾಗಲೇ ಮಿಥುನ್ ಅವರು ಕೂಡ ಬಂದಿದ್ದರು. ಸ್ಪಂದನ, ಏನೋ ಮಾತನಾಡಬೇಕು ಬನ್ನಿ ಎಂದಲ್ಲ, ಏನು ಎಂದು ಸೋಫಾ ಮೇಲೆ ಕೂರುತ್ತಾ ಕೇಳಿದರು. ಎಲ್ಲರೂ ಬರಲಿ ಇರಿ ಹೇಳ್ತೀನಿ ಎಂದವರು, ಸೀತಾ, ಧನುಷ್ನ ಬರ ಹೇಳಿ, ಹಾಗೆ ಆರಾಧ್ಯಳನ್ನು ಕರೆದುಕೊಂಡು ಬಾ ಎಂದು ಹೇಳಿದವರು ತಾವೇ ಹೋಗಿ ಸುಗುಣ ಅವರನ್ನು ಅಲ್ಲಿಗೆ ಕರೆದುಕೊಂಡು ಬಂದಿದ್ದರು. ಸ್ಪಂದನ, ಏನಾಯ್ತಮ್ಮ, ಯಾಕೆ ಬೇಸರದಲ್ಲಿ ಇದ್ದೀಯಾ ಎಂದು ಸೊಸೆಯ ಮುಖವನ್ನು ನೋಡಿಯೇ ಕೇಳಿದರು ಸುಗುಣ ಅವರು. ಹಾಗೇನಿಲ್ಲ ಅತ್ತೆ, ಎಲ್ಲರೂ ಬರಲಿ ಹೇಳ್ತೀನಿ ಎಂದು ಸುಮ್ಮನೆ ಕುಳಿತರು. ಅಷ್ಟರಲ್ಲಿ ಮಮ್ಮಿ ಈಗ ಏನು ಹೇಳುತ್ತಾರೋ ಎನ್ನುವ ಭಯದಲ್ಲಿ ಮುಖ ಊದಿಸುತ್ತಾ ಬಂದು ಕುಳಿತನು ಧನುಷ್. ಸೀತಾ ಅವರು ಹೋಗಿ ಆರಾಧ್ಯಳಿಗೆ ಏನೋ ಮಾತನಾಡಲು ಸ್ಪಂದನಾ ಮೇಡಮ್ ಕರೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದ ಹಾಗೆ, ಸೀತಮ್ಮ, ಪಪ್ಪನು ಅಲ್ಲಿಯೇ ಇದ್ದಾರಾ ಎಂದು ಭಯದಲ್ಲಿಯೇ ಕೇಳಿದಳು. ಎಲ್ಲರೂ ಅಲ್ಲಿಯೇ ಇದ್ದಾರೆ, ಬಾ ಆರಾಧ್ಯ ಎಂದರೆ. ನನಗೆ ಈಗ ಭಯವಾಗುತ್ತಿದೆ ಎಂದಳು. ನೀನು ಭಯಪಡುವಂಥದ್ದು ಏನೂ ಆಗುವುದಿಲ್ಲ ಆರಾಧ್ಯ. ಎಲ್ಲರೂ ನಿನ್ನನ್ನು ಬಹಳ ಪ್ರೀತಿಸುತ್ತಾರೆ. ಅದರಲ್ಲೂ ನಿನ್ನ ತಂದೆ ತಾಯಿಯಂತೂ ಒಂದು ಇಡೀ ಹೆಜ್ಜೆ ಪ್ರೀತಿಸುತ್ತಾರೆ ನಿನ್ನನ್ನು. ಖಂಡಿತ ಅವರು ನಿನ್ನ ಪ್ರೀತಿಗೆ ಒಪ್ಪಿಗೆ ಕೊಡುತ್ತಾರೆ ಎಂದು ಅವಳಿಗೆ ಧೈರ್ಯ ಹೇಳಿ ಕರೆದುಕೊಂಡು ಬಂದಿದ್ದರು. ಅವಳು ಅಲ್ಲಿಗೆ ಬರುತ್ತಿದ್ದ ಹಾಗೆ, ಮುದ್ದು ಬಾಯಿಲಿ ಎಂದು ತನ್ನ ಬಳಿಗೆ ಕರೆದು ಕೂರಿಸಿಕೊಂಡಿದ್ದರು. ನಿನ್ನೆಯಿಂದ ತನ್ನ ಬಳಿ ಒಂದು ಮಾತು ಆಡದೇ ಇರುವ ತಂದೆಯನ್ನು ನೋಡಿಕೊಂಡೇ ತನ್ನ ತಾಯಿಯ ಬಳಿ ಕುಳಿತಳು. ಮುದ್ದು, ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡು ಎಂದರು. ಅದೇನು ಕೇಳಿ ಮಮ್ಮಿ ಎಂದಳು ಮೆಲುಧ್ವನಿಯಲ್ಲಿ. ಮುದ್ದು, ನೀನು ರಿಷಿಯನ್ನು ಎಷ್ಟು ವರ್ಷದಿಂದ ಪ್ರೀತಿಸುತ್ತಿದ್ದೀಯಾ ಎಂದರು. 2 ವರ್ಷದಿಂದ ಮಮ್ಮಿ ಎಂದವಳ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. 2 ವರ್ಷದಿಂದ ಪ್ರೀತಿಸುತ್ತಿದ್ದಾಳೆ, ಆದರೆ ಯಾರಿಗೂ ಸಣ್ಣ ಸುಳಿವು ಕೂಡ ಕೊಟ್ಟಿಲ್ಲ ಎಂದು ಅಲ್ಲಿ ಕುಳಿತಿದ್ದ ಎಲ್ಲರಿಗೂ ಆಶ್ಚರ್ಯ. ರಿಷಿ ನಿನ್ನನ್ನು ಪ್ರೀತಿಸುತ್ತಿದ್ದಾನಾ? ತಾಯಿಯಿಂದ ಬಂದ ಈ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ತತ್ತರಿಸಿದಳು. ಅವಳ ಮೌನವನ್ನು ನೋಡಿದವರು, ಹೇಳು ಮುದ್ದು, ಯಾಕೆ ಸುಮ್ಮನಾದೆ? ನಿನ್ನನ್ನು ಪ್ರೀತಿಸುತ್ತಿದ್ದಾನಾ ಎಂದರು. ಇಲ್ಲ ಎಂದು ತಲೆಯಾಡಿಸಿದಳು. ಅವಳ ಉತ್ತರದ ನಿರೀಕ್ಷೆಯಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಧನುಷ್ಗಂತೂ ಮಹದಾಶ್ಚರ್ಯ. ಯಾರು ಯಾರನ್ನು ಪ್ರೀತಿಸುತ್ತಿದ್ದಾರೆ ಎಂದು ಹೋಗಿ ನಿನ್ನ ತಂಗಿಯನ್ನು ಕೇಳು ಎಂದು ಶರದಿಯ ಮಾತುಗಳು ಅವನಿಗೆ ನೆನಪಾಗಿದ್ದವು. ಏನು ಹೇಳ್ತಿದ್ದೀಯಾ ಮುದ್ದು? ನೀನು ಅವನನ್ನು 2 ವರ್ಷದಿಂದ ಪ್ರೀತಿಸುತ್ತಿದ್ದೀನಿ ಎಂದು ಹೇಳುತ್ತಿದ್ದೀಯಾ, ಆದರೆ ಅವನು ಮಾತ್ರ ನಿನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ಹೇಳುತ್ತಿದ್ದೀಯಾ? ಏನು ಇದೆಲ್ಲ ಎಂದು ತಂಗಿಯ ಬಳಿಗೆ ಬಂದು ಆಶ್ಚರ್ಯದಲ್ಲಿ ಕೇಳಿದನು ಧನುಷ್. ನನ್ನ ಮಗಳಲ್ಲಿ ಏನು ಕೊರತೆ ಇದೆ ಎಂದು ಅವಳನ್ನು ರಿಜೆಕ್ಟ್ ಮಾಡಿದ್ದಾನೆ ಅವನು. ಯಾರೇ ಆದರೂ ನನ್ನ ಮಗಳನ್ನು ಕಣ್ಣು ಮುಚ್ಚಿ ಒಪ್ಪುತ್ತಾರೆ, ಆದರೆ ಆ ಹುಡುಗ ಎಂದು ಯೋಚಿಸಿದ ಮಿಥುನ್ ಅವರಿಗೆ ರಿಷಿ ವಿಚಿತ್ರ ಎನಿಸಿತು. ಹಾಗಂತ ಈ ರೀತಿ ಯೋಚಿಸಿದಾಕ್ಷಣ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಎಂದಲ್ಲ. ತನ್ನ ಮಗಳನ್ನು ರಿಜೆಕ್ಟ್ ಮಾಡಿದವನ ಮೇಲೆ ಕೋಪ ಅಷ್ಟೇ. ಧನುಷ್ನ ಮಾತಿಗೆ ಎದ್ದು ನಿಂತವಳು, ಹೌದು ಅಣ್ಣ ಎಂದವಳು ರಿಷಿಯ ಜೊತೆ ನಕ್ಷತ್ರ ಎಂಬ ಹೆಸರಿನಿಂದ ಮಾತನಾಡಿದ್ದು, ಅವನ ಆಟೋದಲ್ಲಿ ಓಡಾಡಿದ್ದು, ನಂತರ ಅವನಿಗೋಸ್ಕರ ತನ್ನ ಕಂಪನಿಯಲ್ಲಿಯೇ ಕೆಲಸದವಳಾಗಿ ಸೇರಿಕೊಂಡಿದ್ದು, ಅವನಿಗೆ ಪ್ರೀತಿಯನ್ನು ಹೇಳಿದ್ದು, ಅವನು ಅವಳ ಪ್ರೀತಿಯನ್ನು ಒಪ್ಪದೇ ಇರುವುದು, ಎಲ್ಲವನ್ನು ಎಳೆಯಾಗಿ ಬಿಡಿಸಿ ಹೇಳಿದಳು. ಎಲ್ಲವನ್ನು ಕೇಳಿದ ಧನುಷ್ಗೆ ಶರದಿಯ ಜೊತೆ ನಾನು ಆ ರೀತಿ ನಡೆದುಕೊಳ್ಳಬಾರದಿತ್ತು, ಮಾತನಾಡಬಾರದಿತ್ತು ಎನಿಸಿತು. ಹಾಗಂತ ಅವನ ತಪ್ಪನ್ನು ಅಷ್ಟು ಸುಲಭವಾಗಿ ಒಪ್ಪಲಾರ. ಅಲ್ಲ ಮುದ್ದು, ಅವನೇ ನಿನ್ನ ಪ್ರೀತಿಯನ್ನು ಕೊಬ್ಬಿನಿಂದ ಬೇಡ ಎಂದ ಮೇಲೆ ನಿನಗೆ ಅವನು ಯಾಕೆ ಬೇಕು? ಅವನ ಮನೆ ನೋಡಿದ್ದೀಯ ನೀನು ಹೇಗಿದೆ ಅಂತ? ಅಲ್ಲಿ ನೀನು ಉಸಿರಾಡಲು ಕೂಡ ಆಗುವುದಿಲ್ಲ. ಒಬ್ಬರ ಉಸಿರು ಇನ್ನೊಬ್ಬರಿಗೆ ತಾಕುವಷ್ಟು ಚಿಕ್ಕದಿದೆ ಅದು. ಅವನು ನಿನಗೆ ಬೇಡ ಮುದ್ದು. ಅವನಿಗಿಂತ 10 ಪಟ್ಟು ಒಳ್ಳೆಯ ಹುಡುಗನನ್ನು ನೋಡಿ ನಿನಗೆ ಮದುವೆ ಮಾಡುತ್ತೇನೆ. ಇಷ್ಟು ದಿನ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡು ಮುದ್ದು ಎಂದನು. ಅಣ್ಣನ ಮಾತಿಗೆ ಅವಳ ಕಣ್ಣುಗಳು ತುಂಬಿದವು.
ಹಾಗೆಲ್ಲ ಮಾತನಾಡಬೇಡ ಅಣ್ಣ. ನನ್ನ ಪ್ರೀತಿ ಬೆಳಗ್ಗೆ ಹುಟ್ಟಿ ಸಂಜೆ ಸಾಯುವಂಥದ್ದಲ್ಲ. 2 ವರ್ಷದಿಂದ ಅವರನ್ನು ಹೃದಯದಲ್ಲಿ ಇಟ್ಟು ಪೂಜಿಸುತ್ತಿದ್ದೇನೆ. ಮದುವೆಯಾದರೆ ಅವರನ್ನೇ ಆಗುವುದು ಎಂದು ನಿರ್ಧಾರ ಮಾಡಿದ್ದೇನೆ. ನಾನು ಅವರ ಮನೆಯನ್ನು ನೋಡಿ ಪ್ರೀತಿಸಲಿಲ್ಲ ಅಣ್ಣ, ಅವರ ಗುಣವನ್ನು ನೋಡಿ ಪ್ರೀತಿಸಿದ್ದು. ನಿನಗೆ ಅವರಿಗಿಂತ 10 ಪಟ್ಟು ಒಳ್ಳೆಯವರು ಸಿಗಬಹುದು, ಆದರೆ ಅವರು ಸಿಗುವುದಿಲ್ಲ. ನನಗೆ ಅವರೇ ಬೇಕು ಎಂದಳು. ಆರಾಧ್ಯ, ನೀನು ನೋಡಿದರೆ ಅವನೇ ಬೇಕು ಎಂದು ಹೇಳುತ್ತಿದ್ದೀಯ, ಅವನು ನೋಡಿದರೆ ನೀನು ಬೇಡ ಎಂದು ಹೇಳುತ್ತಿದ್ದಾನೆ. ಬೇಡ ಎನ್ನುವವನಿಗೆ ಬಲವಂತದಿಂದ ಮದುವೆ ಮಾಡಿಸಿದರೆ ಮುಂದೆ ನೀನು ಚೆನ್ನಾಗಿರುತ್ತೀಯಾ ಹೇಳು? ಬಲವಂತದಿಂದ ಪ್ರೀತಿ ಹುಟ್ಟುವುದಿಲ್ಲ ಕಂದ ಎಂದರು ಸುಗುಣ ಅವರು. ಇಲ್ಲ ಅಜ್ಜಿ, ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ನಾನು ಶ್ರೀಮಂತರ ಮಗಳು ಎಂದು ನನ್ನನ್ನು ದೂರ ಉಳಿಯುತ್ತಿದ್ದಾರೆ ಎಂದವಳು ಮೌನವಾಗಿ ಕುಳಿತಿರುವ ತಂದೆಯ ಬಳಿಗೆ ಹೋದವಳು ನೆಲದಲ್ಲಿ ಕುಳಿತು ಅವರ ಮಂಡಿಯ ಮೇಲೆ ಕೈ ಇರಿಸಿ, ಪಪ್ಪ, ರಿಷಿ ತುಂಬ ಒಳ್ಳೆಯವರು. ಅವರನ್ನು ಮದುವೆಯಾದರೆ ನಾನು ತುಂಬ ಖುಷಿಯಾಗಿರುತ್ತೇನೆ. ನಿಮಗೆ ನಿಮ್ಮ ಮಗಳ ಖುಷಿ ಮುಖ್ಯ ಅಲ್ವಾ ಪಪ್ಪ? ಪ್ಲೀಸ್ ಪಪ್ಪ, ನೀವು ರಿಷಿಯ ಜೊತೆ ಒಂದು ಬಾರಿ ಮಾತನಾಡಿದರೆ ಖಂಡಿತ ಅವರು ಈ ಮದುವೆಗೆ ಒಪ್ಪುತ್ತಾರೆ. ಹೇಳಿ ಪಪ್ಪ, ನೀವು ಅವರ ಜೊತೆ ಮಾತನಾಡುತ್ತೀರಾ ಎಂದಳು. ಮಗಳ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರಲ್ಲಿ. ತಂದೆಯ ಮೌನವನ್ನು ನೋಡಿದವಳು ತನ್ನ ಕಣ್ಣೀರನ್ನು ತೊಡೆದುಕೊಂಡು, ಪಪ್ಪ, ನೀವು ನನ್ನ ಮದುವೆ ಮಾಡಲೇಬೇಕು ಎಂದು ಯೋಚಿಸಿದರೆ ರಿಷಿಯ ಜೊತೆ ಮದುವೆ ಮಾಡಿ. ಇಲ್ಲದಿದ್ದರೆ ನಾನು ಸಾಯುವವರೆಗೂ ನಿಮ್ಮ ಮಗಳಾಗಿಯೇ ಇದೇ ಮನೆಯಲ್ಲಿ ಉಳಿಯುತ್ತೇನೆ ಎಂದಳು. ಅವಳ ಮಾತಿಗೆ ಎದ್ದು ನಿಂತವರು ಮಾತನಾಡದೆ ಅಲ್ಲಿಂದ ಹೊರಟಿದ್ದರು. ಪಪ್ಪ, ನಿಂತ್ಕೊಳ್ಳಿ ಪಪ್ಪ, ಪ್ಲೀಸ್ ಪಪ್ಪ ಎಂದು ಕುಳಿತಲ್ಲಿಯೇ ಅಳಲು ಶುರು ಮಾಡಿದಳು. ಮಗಳ ಅಳು ನೋಡಿದ ಸ್ಪಂದನ ಅವರಿಗೆ ಕರುಳು ಕಿತ್ತು ಬಂದ ಆಗಿತ್ತು. ಹಾಗಂತ ಸುಲಭವಾಗಿ ರಿಷಿಗೆ ಮದುವೆ ಮಾಡಿಕೊಡಿ ಎಂದು ಹೇಳಲಾರರು. ರಾಜಕುಮಾರಿಯ ಹಾಗೆ ಬೆಳೆಸಿರುವ ಮಗಳನ್ನು ಒಬ್ಬ ಬಡವನಿಗೆ ಕೊಟ್ಟು ಮದುವೆ ಮಾಡಲು ಅವರ ಮನಸ್ಸು ತಾನೇ ಹೇಗೆ ಒಪ್ಪುತ್ತದೆ? ಅರಮನೆಯಲ್ಲಿರುವವಳನ್ನು ಜೋಪಡಿಗೆ ಕಳುಹಿಸಲು ಸಾಧ್ಯವೇ? ತಂಗಿಯ ಅಳುವನ್ನು ನೋಡಲಾಗದೆ ಅವಳ ಬಳಿಗೆ ಹೋಗಿ, ಮುದ್ದು, ಏಳು ಮೇಲೆ ಎಂದು ಅವಳ ಭುಜ ಹಿಡಿದು ಮೇಲೇಳಿಸಿದವನು, ನೋಡು ಮುದ್ದು, ಪಪ್ಪನಿಗೂ ಕೂಡ ಈ ಮದುವೆ ಇಷ್ಟ ಇಲ್ಲ. ಪಪ್ಪ ಇಷ್ಟು ಡಲ್ಲಾಗಿರುವುದನ್ನು ನಾನು ಯಾವತ್ತೂ ನೋಡಿಯೇ ಇಲ್ಲ. ಅವರಿಗೆ ಇಷ್ಟ ಇಲ್ಲದೆ ಇರುವ ಸಂಬಂಧ ನಿನಗೆ ಬೇಕಾ ಹೇಳು? ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಅವರ ಮನಸ್ಸು ಹೇಗೆ ತಾನೇ ಒಪ್ಪುತ್ತದೆ ಹೇಳು? ಪಪ್ಪ ಅವನ ಬಳಿ ಮಾತನಾಡಿ ಅವನು ಮದುವೆಗೆ ಒಪ್ಪಿದರೂ ಸಹ ನಮ್ಮ ಆಸ್ತಿ ನೋಡಿ ಒಪ್ಪುತ್ತಾನೆಯೇ ಹೊರತು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ. ಬೇಡ ಮುದ್ದು, ಅವನನ್ನು ಮರೆತು ಬಿಡು ಎಂದನು. ಧನುಷ್ನ ಮಾತು ಕೇಳಿ ಇನ್ನೂ ಮನಸ್ಸು ನೊಂದಿತು. ಅವಳು ಅಲ್ಲಿ ನಿಲ್ಲಲಾಗದೆ ತನ್ನ ಕೋಣೆಗೆ ಓಡಿಬಿಟ್ಟಳು. ಈಗ ಸ್ಪಂದನ ಅವರ ಕೋಪ ಮಗನೆಡೆಗೆ ತಿರುಗಿತು. ಕುಳಿತಲ್ಲಿಂದ ಎದ್ದು ಅವನ ಬಳ್ಳಿಗೆ ಹೋದವರು ಅವನ ರಟ್ಟೆ ಹಿಡಿದು, ಈಗ ನಿನಗೆ ಸತ್ಯ ಏನು ಎಂದು ತಿಳಿಯಿತಾ? ತಪ್ಪು ಮಾಡದೇ ಇರುವ ಶರದಿಯ ಮೇಲೆ ಕೈ ಮಾಡಿ ಕೂಗಾಡಿ ಅವಳು ಕೆಲಸವನ್ನು ಬಿಡುವ ಹಾಗೆ ಮಾಡಿದೆಯಲ್ಲ, ಈಗ ನಿನಗೆ ಸಮಾಧಾನನಾ ಎಂದು ಕೋಪದಲ್ಲಿಯೇ ಕೇಳಿದರು. ಮಮ್ಮಿ, ಮತ್ತೆ ಅದೇ ವಿಷಯವನ್ನು ಮಾತನಾಡಬೇಡಿ. ಅವಳನ್ನು ಕೆಲಸ ಬಿಡು ಎಂದು ನಾನೇನು ಹೇಳಿಲ್ಲ. ಈಗಲೂ ನನ್ನ ತಂಗಿ ಸ್ನೇಹ ಮಾಡಿದ್ದು ಅವರಿಬ್ಬರ ತಪ್ಪು. ಇವತ್ತು ನನ್ನ ತಂಗಿ ಇಷ್ಟು ನೋವು ತಿನ್ನುತ್ತಾಳೆ ಎಂದರೆ ಅದಕ್ಕೆ ಕಾರಣ ಅವರಿಬ್ಬರೇ ಎಂದನು. ಧನು, ಅಮಾಯಕರ ಮೇಲೆ ಹೀಗೆಲ್ಲ ತಪ್ಪು ಹೊರಿಸಬೇಡ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹಾಕುತ್ತಿದ್ದೀಯಾ? ರಿಷಿ ಬಂದು ನನ್ನನ್ನು ಪ್ರೀತಿಸುತ್ತಿದ್ದೀನಿ ಎಂದು ಹೇಳಿರಲಿಲ್ಲ. ಅವನನ್ನು ಪ್ರೀತಿ ಮಾಡಿರುವುದು ಆರಾಧ್ಯ. ಅದಕ್ಕೆ ಅವರನ್ನು ಯಾಕೆ ಹೊಣೆ ಮಾಡುತ್ತಿದ್ದೀಯಾ ಎಂದು ಸ್ಪಂದನ ಅವರು ಹೇಳುತ್ತಿದ್ದರೆ ಕೋಪದಲ್ಲಿ ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿದ್ದನು. ಸ್ಪಂದನ, ಏನಾಗ್ತಿದೆ ಇಲ್ಲಿ? ಖುಷಿ ತುಂಬಿದ ಮನೆಯಲ್ಲಿ ಯಾಕೀಗೆ ಆಯಿತು ಎಂದು ಬೇಸರದಲ್ಲಿ ಹೇಳಿದರು ಸುಗುಣ. ಅವರ ಪಕ್ಕ ಬಂದು ಕುಳಿತ ಸ್ಪಂದನ ಅವರು, ಯಾಕೆ ಹೀಗೆಲ್ಲ ಆಯಿತು ಎಂದು ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಇದಕ್ಕೆ ಪರಿಹಾರ ಏನು ಎನ್ನುವುದು ಕೂಡ ಅರಿವಿಗೆ ಬರುತ್ತಿಲ್ಲ. ನನಗಂತೂ ಈ ವಿಷಯದ ಬಗ್ಗೆ ಯೋಚಿಸಿ ಸಾಕಾಗಿದೆ. ಆ ಹುಡುಗ ನಿನಗೆ ಗೊತ್ತಾ ಎಂದರು. ಹ್ಞೂ ಅತ್ತೆ, ನಮ್ಮ ಶಾಲೆಯಲ್ಲಿ ಶರದಿ ಎನ್ನುವ ಹುಡುಗಿ ಇದ್ದಳು. ಅವಳ ಅಣ್ಣ ರಿಷಿ ಅವನು ಕೂಡ ನಮ್ಮ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿರುವುದು. ತುಂಬ ಒಳ್ಳೆಯ ಹುಡುಗ. ಮನೆ ಕಡೆ ಬಹಳ ಬಡವರು ಅತ್ತೆ. ಆದರೆ ಅನ್ನ ಬೆಂದಿದೆಯಾ ಇಲ್ಲವಾ ಎಂದು ಒಂದು ಅಗಳು ನೋಡಿದರೆ ಸಾಕು ಅತ್ತೆ.
ಹಾಗೆ ಶರದಿಯನ್ನು ನೋಡಿದರೆ ರಿಷಿಯನ್ನು ನೋಡುವುದೇ ಬೇಡ. ಬಹಳ ಸಂಸ್ಕಾರವಂತರು, ಇಬ್ಬರೂ ತುಂಬ ಒಳ್ಳೆಯವರು ಎಂದರು. ಅವರು ಬಡವರಾದರೇನು ಸ್ಪಂದನ, ನಮ್ಮ ಬಳಿ ಸಾಕಷ್ಟು ಇದೆಯಲ್ಲ, ನಮಗೆ ನಮ್ಮ ಆರಾಧ್ಯಳ ಖುಷಿ ಮುಖ್ಯ ಅಷ್ಟೇ ಎಂದರು. ಹೌದು ಅತ್ತೆ, ಆರಾಧ್ಯಳ ನೋವು ನನ್ನಿಂದ ನೋಡಲು ಆಗುತ್ತಿಲ್ಲ. ನೀವೊಮ್ಮೆ ಇದರ ಬಗ್ಗೆ ನಿಮ್ಮ ಮಗನ ಜೊತೆ ಮಾತನಾಡಿ ನೋಡಿ ಎಂದರು. ಅವರಿಗೆ ಈ ವಿಷಯ ಗಂಡನ ಜೊತೆ ಮಾತನಾಡಲು ಏನೋ ಒಂದು ಭಯ. ನಿನ್ನನ್ನು ಮದುವೆಯಾಗುವ ಸಮಯದಲ್ಲಿ ಅವನನ್ನು ಬಹಳ ಕಷ್ಟದಲ್ಲಿ ಮದುವೆಗೆ ಒಪ್ಪಿಸಿದ್ದೆ. ಈಗ ಆ ಶಕ್ತಿ ನನ್ನಲ್ಲಿ ಇಲ್ಲ. ಸ್ಪಂದನ, ನೀನೇ ಅವನ ಜೊತೆ ಮಾತನಾಡಬೇಕು ಎಂದರು. ಇದೇನತ್ತೆ ನೀವು, ನಾನು ನಿಮಗೆ ಹೇಳಿದರೆ ನೀವು ನನಗೆ ಹೇಳುತ್ತಿದ್ದೀರಾ? ನಿನ್ನೆಯಿಂದ ಅವರನ್ನು ನೀವೇ ನೋಡುತ್ತಿದ್ದೀರಾ, ಯಾರ ಬಳಿಯೂ ಮಾತನಾಡುತ್ತಿಲ್ಲ, ಮೌನವಾಗಿದ್ದಾರೆ. ಈಗ ನಾನು ಹೋಗಿ ಮದುವೆ ವಿಷಯ ಮಾತನಾಡಿದರೆ ಎಲ್ಲಿ ಬೈಯುತ್ತಾರೋ ಎನ್ನುವ ಭಯ ನನಗೆ ಎಂದರು ಸ್ಪಂದನ. ಹಾಗೆಲ್ಲ ಏನೂ ಆಗುವುದಿಲ್ಲ ಸ್ಪಂದನ, ಅವನಿಗೆ ಅರ್ಥ ಆಗುವ ಹಾಗೆ ಹೇಳು ಎಂದರು. ಸರಿ ಎಂದು ತಲೆಯಾಡಿಸಿದವರು ಮಿಥುನ್ ಅವರ ಬಳಿ ಮಾತನಾಡಲು ಹೋಗಿದ್ದರು. ಮುಂದುವರೆಯುವುದು. ಆರಾಧ್ಯಳ ಪ್ರೀತಿಯನ್ನು ಮಿಥುನ್ ಅವರು ಒಪ್ಪಿ ರಿಷಿಗೆ ಮದುವೆ ಮಾಡಿ ಕೊಡುತ್ತಾರಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.